ಬೆಂಗಳೂರಿನ ಪ್ರತಿಷ್ಠಿತ ಕಬ್ಬನ್ ಪಾರ್ಕ್ನಲ್ಲಿ ಖುಲ್ಲಾಗಿ ಡೇಟಿಂಗ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬುಕ್ ಮೈ ಶೋ ಮೂಲಕ ಅನೇಕರು ಇದಕ್ಕೆ ಬುಕ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ತೋಟಗಾರಿಕೆ ಇಲಾಖೆ ಕೊಟ್ಟಿರುವಂತಹ ಸ್ಪಷ್ಟನೆ ಏನು? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಕಬ್ಬನ್ ಪಾರ್ಕ್ನಲ್ಲಿ ಸಂಸ್ಕೃತಿಹೀನ ಕಾರ್ಯಕ್ರಮ, ಬುಕ್ ಮೈ ಶೋದಿಂದ ಬ್ಲೈಂಡ್ ಡೇಟ್ ಆಯೋಜನೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಕಬ್ಬನ್ ಪಾರ್ಕ್ ರಾಜಧಾನಿ ಜನರ ಹಾಟ್ ಫೇವರೇಟ್ ಸ್ಪಾಟ್. ಹಚ್ಚ ಹಸಿರ ಹೊದಿಕೆಯನ್ನು ಹೊಂದಿರುವ ಈ ಉದ್ಯಾನವನಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಈ ಪಾರ್ಕ್ಗೆ ತನ್ನದೇ ಆದ ಇತಿಹಾಸ, ಪರಂಪರೆ ಇದೆ. ಆದರೆ ನಾಳೆಯಿಂದ 31ರವರೆಗೆ ಕಬ್ಬನ್ ಪಾರ್ಕ್ನಲ್ಲಿ ಬ್ಲೈಂಡ್ ಡೇಟ್ ಆಯೋಜನೆ ಮಾಡಲಾಗ್ತಿದೆ. ಈಗಾಗಲೇ ಬುಕ್ ಮೈ ಶೋನಲ್ಲಿ ಈ ಈವೆಂಟ್ಗೆ 1400ಕ್ಕೂ ಹೆಚ್ಚು ಜನ ಆಸಕ್ತಿ ತೋರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 18 ವರ್ಷ ತುಂಬಿರುವ ಯುವಕ ಯುವತಿಯರಿಗೆ ಆಹ್ವಾನ ನೀಡಲಾಗಿದ್ದು, ಒಂದು ಟಿಕೆಟ್ಗೆ ₹199 ಫೀಸ್ ಇದೆ. 2 ಗಂಟೆವರೆಗೂ ಅಪರಿಚಿತ ವ್ಯಕ್ತಿಗಳೊಂದಿಗೆ ಡೇಟಿಂಗ್ಗೆ ಅವಕಾಶ ನೀಡಲಾಗಿದೆ. ಗೊತ್ತು ಪರಿಚಯವಿಲ್ಲದ ವ್ಯಕ್ತಿಗಳ ಜೊತೆ ಪ್ರೀತಿ, ಪ್ರೇಮ, ಸ್ನೇಹವನ್ನು ಬೆಳೆಸಬಹುದಾಗಿದೆ. ಡೇಟಿಂಗ್ ಈವೆಂಟ್ಗೂ ಕಬ್ಬನ್ ಪಾರ್ಕ್ಗೂ ಸಂಬಂಧವಿಲ್ಲ. ಬುಕ್ ಮೈ ಶೋ ವಿರುದ್ಧ ದೂರು ದಾಖಲು ಸಾಧ್ಯತೆ. ಇನ್ನು ಕಬ್ಬನ್ ಪಾರ್ಕ್ನಲ್ಲಿ ಈವರೆಗೂ ವಾಕಥಾನ್, ಮ್ಯಾರಥಾನ್ಗಳಿಗೆ ಅವಕಾಶ ನೀಡಲಾಗಿತ್ತು. ಇದೀಗ ಈ ಡೇಟಿಂಗ್ ಈವೆಂಟ್ ನಡೆಸುತ್ತಿರುವುದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದೆ. ಇದರ ಬೆನ್ನಲ್ಲೇ ತೋಟಗಾರಿಕೆ ಇಲಾಖೆ ಸ್ಪಷ್ಟನೆ ಕೊಟ್ಟಿದ್ದು, ಈ ಡೇಟಿಂಗ್ ಈವೆಂಟ್ಗೂ ಕಬ್ಬನ್ ಪಾರ್ಕ್ಗೂ ಸಂಬಂಧವಿಲ್ಲ. ಈ ಈವೆಂಟ್ ನಡೆಯಲು ಬಿಡಲ್ಲ, ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ. ಈ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ಹೇಳಿದ್ರು. ಬಂದ್ಬಿಟ್ಟು ನಮ್ಮ ಹತ್ರ ಇಲ್ಲಿ ಏನು ಪರ್ಮಿಷನ್ ತಗೊಂಡಿಲ್ಲ. ಬಟ್ ಇದು ಈ ಥರ ಪ್ರಕರಣ ನಡೆದಿದೆ ಅಂತ ನಿನ್ನೆ ಸಂಜೆ ನನಗೆ ಗೊತ್ತಾಯಿತು. ಆ ತಕ್ಷಣ ನಾವೇನು ಮಾಡಿದ್ದೀವಿ, ಈಗ ಒಂದು ಕಂಪ್ಲೇಂಟು ರಿಜಿಸ್ಟರ್ ಮಾಡಿದ್ದೀವಿ ಬುಕ್ ಮೈ ಶೋ ಅವರ ವಿರುದ್ಧ. ಯಾಕಂದರೆ ಅದು ಬುಕ್ ಮೈ ಶೋ ಅಲ್ಲಿ ಅವರೆಲ್ಲ ರಿಜಿಸ್ಟರ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಅವ್ರಿಗೇನಷ್ಟೇ ನಾವು ಒಂದು ಇನ್ಸ್ಪೆಕ್ಟ್ರಿಗೆ ಮತ್ತು ಸೈಬರ್ ಕ್ರೈಮ್ ಇವರಿಗೂ ಕೂಡ ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದೀವಿ. ಒಟ್ನಲ್ಲಿ ತೋಟಗಾರಿಕೆ ಇಲಾಖೆ ಇಂತಹ ದಾರಿ ತಪ್ಪಿಸುವ ಇವೆಂಟ್ಗಳ ಬಗ್ಗೆ ಗಮನ ಹರಿಸಬೇಕು. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.